Hello all, I am Dr. Gurraj Pramod, consultant cardiologist from Yashoda Hospitals. ನಾನು ಇವತ್ತು ಬ್ಲಡ್ ಪ್ರೆಷರ್ ಬಗ್ಗೆ ಹೇಳ್ತಾ ಇದ್ದೆ. ಬ್ಲಡ್ ಪ್ರೆಷರ್ ಅಂತಂದ್ರೆ ಬಾಡಿಯಲ್ಲಿ ಒಂದು ಬ್ಲಡ್ ಒಂದು ಪ್ರೆಷರ್ ಇಂದ ಹೋಗುತ್ತೆ. ಅದು ನಾರ್ಮಲ್ ಬ್ಲಡ್ ಪ್ರೆಷರ್ ಅಂತಾರೆ. So normally it is 120/80 to maximum 140/90. ವ್ಯಾಲ್ಯೂ 140/90 ನಿಂತ ಜಾಸ್ತಿ ಆಯಿತು ಅಂತಂದ್ರೆ ಅದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ರೀಸೆಂಟ್ಲಿ ನಾವು ವಿಶ್ವ ಬ್ಲಡ್ ಪ್ರೆಷರ್ ದಿನಾಚರಣೆ ಮಾಡಿದ್ವಿ, ಅಂದ್ರೆ ವರ್ಲ್ಡ್ ಹೈಪರ್ಟೆನ್ಷನ್ ಡೇ. ಇದಕ್ಕೊಂದ್ರೆ ಒಂದು ಅವೇರ್ನೆಸ್ಗೋಸ್ಕರ ಬ್ಲಡ್ ಪ್ರೆಷರ್ ಅಂದರೆ ಏನು, ಯಂಗ್ ಹೈಪರ್ಟೆನ್ಸಿವ್ಸ್ ಎಸ್ಪೆಷಲಿ ನಾವು ಡೇ ಟು ಡೇ ಲೈಫಲ್ಲಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀವಿ. ಲೈಕ್ ಅರೌಂಡ್ 25 ಇಯರ್ಸ್ ಮೇಲ್ಸ್, 30 ಇಯರ್ಸ್ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ನೋಡ್ತಾ ಇದ್ದೀವಿ. ಸೊ ಇವರಿಗೆ ಫ್ಯೂಚರ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಬರೋದು ಭಾಳ ಚಾನ್ಸಸ್ ಇರುತ್ತೆ. ಅಂದರೆ ಯಾಕೆ 25 ಇಯರ್ಸು 30 ಇಯರ್ಸಲ್ಲಿ BP ಬರ್ತಾ ಇದೆ ಅಂತಂದರೆ, ಇವಾಗ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಂತಾರೆ. ಸೊ ಅದಕ್ಕೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ನಾವು ಯಂಗ್ ಪೇಷಂಟ್ಸಲ್ಲಿ 25 ಇಯರ್ಸು 30 ಇಯರ್ಸಲ್ಲಿ BP ನೋಡ್ತಾ ಇದ್ವಿ. ಸೊ ಇದಕ್ಕೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತಾರೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಒಂದು ಆಲ್ಕೋಹಾಲ್ ತೊಗೊಬೋದು, BP ಜಾಸ್ತಿ ಆಗುತ್ತೆ ಆಲ್ಕೋಹಾಲ್ನಿಂದ. ಸ್ಮೋಕಿಂಗು, ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು, ಆಲ್ರೆಡಿ ಯಾರಿಗಾದರೂ ತಂದೆ ತಾಯಿ ಅವರಿಗೆ ರಿಸ್ಕ್ ಜಾಸ್ತಿ ಇದ್ದರೆ ಇವರಿಗೂ BP, ಚಿಲ್ಡ್ರನ್ಸಿಗೆ ಕೂಡ BP ಜಾಸ್ತಿ ಆಗುತ್ತೆ. ಇಂಪಾರ್ಟೆಂಟ್ ಥಿಂಗ್ ಈಸ್ ಯಂಗ್ಸ್ಟರ್ಸಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಒಂದೇ ಕಡೆ ಕೂಡೋದ್ರಿಂದ ಒಬೆಸಿಟಿ ಜಾಸ್ತಿ ಆಗುತ್ತೆ. ಒಬೆಸಿಟಿ ಅಂದರೆ ವೆಯ್ಟ್ ಜಾಸ್ತಿ ಆಗೋದು. ಸೊ ಒನ್ಸ್ ವೆಯ್ಟ್ ಜಾಸ್ತಿ ಆಯಿತು ಅಂತಂದರೆ ವೆಯ್ಟ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಸೊ ವೆಯ್ಟ್ಸ್ನಿಂದ ಬೇರೆ ಎಲ್ಲ ಡಿಸೀಸಸ್ ಬರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಬ್ಲಡ್ ಪ್ರೆಷರ್, ಡಯಾಬಿಟೀಸಿಂದ ಹಾರ್ಟ್ ಡಿಸೀಸ್ ಬರೋದು. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಫ್ಯೂಚರ್ ಹಾರ್ಟ್ ಅಟ್ಯಾಕ್ ರಿಸ್ಕು, ಸ್ಟ್ರೋಕ್ ರಿಸ್ಕು ಜಾಸ್ತಿ ಬರುತ್ತೆ. ಸೊ ರೀಸೆಂಟ್ಲಿ ನಾವೇನು ವಿಶ್ವ ಬ್ಲಡ್ ಪ್ರೆಷರ್ ದಿನಾಚರಣೆ ಅಂತ ಏನು ಮಾಡಿದ್ದೀವಿ, ಯಾರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಆರ್ ಎಲ್ಸ್ ಯಾರು ರಿಸ್ಕಲ್ಲಿದ್ದಾರೆ ಅವರಲ್ಲಿ ಒಂಥರ ಅವೇರ್ನೆಸ್ ಜಾಸ್ತಿ ಮಾಡೋಕ್ಕೆ ನಾವು ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಇದಕ್ಕೆ ಗೊತ್ತಿರಬೇಕು. BP ಅಂದರೆ ಏನು, ರೆಗ್ಯುಲರ್ ಚೆಕಪ್ ಬರಬೇಕು, ರೆಗ್ಯುಲರ್ ಟೆಸ್ಟ್ ಮಾಡ್ತಿರಬೇಕು. ಸಣ್ಣ ವಯಸ್ಸಲ್ಲಿ ನನಗೇನು ಬ್ಲಡ್ ಪ್ರೆಷರ್ ಬರಲಿಕ್ಕಿಲ್ಲ, ಸೊ ಆ ಥರ ಏನಿಲ್ಲ. ಸೊ ಯಾರಿಗಾದರೂ ಬ್ಲಡ್ ಪ್ರೆಷರ್ ಬರಬೇಕು. ಸೊ ಅದರದ್ದು ಬ್ಲಡ್ ಪ್ರೆಷರ್ ಥೀಮ್ನು ಇದೆ, ಚೆಕ್ ಅಕ್ಯುರೇಟ್ಲಿ ಯುವರ್ ಬ್ಲಡ್ ಪ್ರೆಷರ್ ಅಂತ ಥೀಮ್ ಇದೆ. ಲಿವ್ ಲಾಂಗರ್, ಕಂಟ್ರೋಲ್ ಇಟ್ ಆ್ಯಂಡ್ ಲಿವ್ ಲಾಂಗರ್ ಅಂತ ಥೀಮ್ ಇದೆ. ಸೊ ಮೈ ಅಡ್ವೈಸ್ ಏನು ಅಂತಂದರೆ, ಇದರಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ಗೆ ಹೋಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಕೋತಿರ್ರಿ. ಎಸ್ಪೆಷಲಿ ಅಬೌವ್ 30 ಇಯರ್ಸ್ ಹಂಗಿದ್ರೆ ECG ಆಗಲಿ ಸ್ಕ್ಯಾನ್ ಆಗಲಿ ಮಾಡ್ತಿರ್ರಿ. ಸೊ ಆ್ಯಂಡ್ ಕಂಟ್ರೋಲ್ ಯುವರ್ ನಂಬರ್ಸ್. ಫ್ಯೂಚರ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ನಿಮಗೆ ಬರೋದು ಕಡಿಮೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. Like, comment and subscribe for more health updates.